ಕರಾವಳಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಮಳೆ ಆರ್ಭಟ. ಇತ್ತ ತುಮಕೂರು ಭಾಗದಲ್ಲಿ ಕೈಕೊಟ್ಟ ಮಳೆ. ರಾಜ್ಯಾದ್ಯಂತ ಮುಂಗಾರು ಮಳೆ ಚುರುಕುಗೊಂಡಿದ್ದು ಕರಾವಳಿ ಸೇರಿ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಜೋರಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ದಾವಣಗೆರೆ, ಹಾವೇರಿ, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಕರಾವಳಿ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪುನರ್ವಸು ಮಳೆಯಿಂದಾಗಿ ರೈತರ ಮೊಗದಲ್ಲಿ ಸಂತಸ ಮೂಡಿದ್ದು ಉತ್ತರ ಕರ್ನಾಟಕ ಸೇರಿದಂತೆ ಮಧ್ಯ ಕರ್ನಾಟಕದ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳದ ಫಸಲಿಗೆ ಅನುಕೂಲವಾಗಲಿದೆ. ಇತ್ತ ತುಮಕೂರು ಹಾಗೂ ಬೆಂಗಳೂರು ಭಾಗದಲ್ಲಿ ಮಳೆ ಅಬ್ಬರ ಸಂಪೂರ್ಣ ಕಡಿಮೆಯಾಗಿದೆ. ತುಮಕೂರು ಭಾಗದಲ್ಲಿ ಆರ್ಭಟಿಸಿದ ಪೂರ್ವ ಮುಂಗಾರು ಮಳೆ ಇದೀಗ ಸಂಪೂರ್ಣ ತಗ್ಗಿದ್ದು ಕೃಷಿ ಚಟುವಟಿಕೆಗೆ ಸಂಪೂರ್ಣ ಹಿನ್ನಡೆಯಾಗಿದೆ. ಜುಲೈ ತಿಂಗಳೇ ಮುಗಿತಾ ಬಂದಿದ್ರೂ ಕೂಡ ತುಮಕೂರು ಭಾಗದಲ್ಲಿ ಸರಿಯಾದ ಮಳೆ ಆಗದಿರೋದ್ರಿಂದ ಉಳುಮೆ ಮಾಡಲು ಕಾಯ್ತಾ ಇದ್ದ ರೈತರಿಗೆ ನಿರಾಸೆ ಉಂಟಾಗಿದ್ದು ರೈತರು ಮುಗಿಲನ್ನ ನೋಡ್ತಾ ಇದ್ದು ಕಂಗಾಲಾಗಿದ್ದಾರೆ. ಜೂನ್ ತಿಂಗಳು ಆರಂಭ ಆಗ್ತಿದ್ದಂತೆ ಕೃಷಿ ಚಟುವಟಿಕೆಗಳು ಗದ್ದೆಗೆದರುತ್ತಾ ಇದ್ವು. ಆದರೆ ಜೂನ್ನಿಂದಲೂ ತುಮಕೂರು ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಕೈಕೊಟ್ಟಿದ್ದು ಕೃಷಿ ಚಟುವಟಿಕೆಗಳಿಗೆ ತೀವ್ರ ಹಿನ್ನಡೆಯಾಗಿದೆ. ತುಮಕೂರು ಭಾಗದಲ್ಲಿ ಕಳೆದ ಒಂದು ತಿಂಗಳಿನಿಂದ ಮುಂಗಾರು ಮಳೆ ಕೈಕೊಟ್ಟಿದ್ದು ಅಲ್ಲಲ್ಲಿ ಸೋನೆ ಮಳೆ ಆಗ್ತಾ ಇದೆ. ತುಂತುರು ಮಳೆಯಿಂದ ಕೃಷಿ ಕೆಲಸ ಮಾಡಲು ಆಗದೇ ಇರೋದ್ರಿಂದ ರೈತರು ಕೈಚೆಲ್ಲಿ ಕೂತಿದ್ದಾರೆ. ಸಾಲದಕ್ಕೆ ಮಳೆಯಾಗಲೆಂದು ಕತ್ತೆಗಳಿಗೆ ಮದುವೆ ಹಾಗೂ ಮಳೆರಾಯನ ವಿಗ್ರಹ ಮಾಡಿ ಮೆರವಣಿಗೆ ಮಾಡಿ ಪ್ರಾರ್ಥಿಸ್ತಾ ಇರೋ ಪ್ರಸಂಗಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಮುಂದಿನ ಒಂದು ವಾರಗಳ ಕಾಲ ತುಮಕೂರು ಭಾಗದಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.